ರೌಡಿ ಆಗಬೇಕು ಅಂತ ಹೇಳಿ ರಕ್ತವನ್ನ ಹರಿಸಿ ರೌಡಿ ಶೀಟರ್ಗಳಾಗುವಂತಹ ರೌಡಿಗಳು ಪಾತಕ ಲೋಕದಲ್ಲಿ ಅವರದ್ದೇ ಕಸುಬಿನಲ್ಲಿಯೇ ಅಂತ್ಯವನ್ನು ಕಾಣ್ತಾರೆ ಅನ್ನುವಂತ ಮಾತಿನಂತೆ ಇತ್ತೀಚೆಗಷ್ಟೇ ಸಂಪಿಗೆ ಹಳ್ಳಿಯಲ್ಲಿ ರೌಡಿ ಶೀಟರ್ ಪವನ್ ಭೀಕರ ಹತ್ಯೆ ಆಗಿತ್ತು. ಆತನ ಮನೆ ಮುಂದೆಯೇ ಆತನ ತಾಯಿಯ ಮುಂದೆಯೇ ರೌಡಿ ಶೀಟರ್ ಪವನ್ನ ಭೀಕರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಈ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯ ಕಾಲಿಗೆ ಗುಂಡು ಹಾರಿಸಿದ್ದಾರೆ. ಪೊಲೀಸರು ಬಂಧನ ಮಾಡುವಂತ ಸಂದರ್ಭ ಪ್ರಮುಖ ಆರೋಪಿ ಕಾಲಿಗೆ ಗುಂಡು ಹಾರಿಸಿರೋದು. ಬಾಗಲೂರಿನ ನಿರ್ಜನ ಪ್ರದೇಶದಲ್ಲಿ ರಂಜಿತ್ ಕಾಲಿಗೆ ಗುಂಡೇಟು ಬಿದ್ದಿದೆ. ಪೊಲೀಸರು ಬಂಧಿಸೋದಕ್ಕೆ ತೆರಳಿದ್ದಂತ ಸಂದರ್ಭ ಈತ ದಾಳಿ ಮಾಡೋದಕ್ಕೆ ಮುಂದಾದ ಕಿಲಾಡಿ. ಹಾಗಾಗಿ ಆತ್ಮರಕ್ಷಣೆಗಾಗಿ ಗುಂಡು ಹಾರಿಸಿ ಆತನನ್ನ ಬಂಧಿಸಿದ್ದಾರೆ ಇನ್ಸ್ಪೆಕ್ಟರ್ ವೆಂಕಟೇಶ್ ಅಂತ ಹೇಳಿ ಗೊತ್ತಾಗ್ತಾ ಇದ್ದು. ಆರೋಪಿ ಕಾಲಿಗೆ ಒಂದು ಸುತ್ತು ಗುಂಡನ್ನ ಹಾರಿಸಿ ಆತನನ್ನ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು ಅಂತ ಗೊತ್ತಾಗ್ತಾ ಇದೆ. ಅಫ್ಕೋರ್ಸ್ ಆತನನ್ನ ವಶಕ್ಕೆ ತೆಗೆದುಕೊಂಡಂತ ಸಂದರ್ಭದಲ್ಲಿ ಕಾಲಿಗೆ ಗುಂಡು ಹಾರಿಸಿರೋದ್ರಿಂದ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಗಮನಿಸ್ತಾ ಇದ್ದೀವಿ, ವಿಜುವಲ್ಸ್ ಲಭ್ಯ ಆಗ್ತಿರೋದು. ಆತನಿಗೆ ಚಿಕಿತ್ಸೆಯನ್ನ ಕೊಡಿಸಿದ ಬಳಿಕ ಆತನನ್ನ ತಮ್ಮ ವಶಕ್ಕೆ ಪೊಲೀಸರು ಪಡ್ಕೊಳ್ಳೋದು. ರೌಡಿ ಶೀಟರ್ ಪವನ್ ಭೀಕರ ಹತ್ಯೆ ಪ್ರಕರಣ ಮತ್ತೆ ಬೆಂಗಳೂರಲ್ಲಿ ರೌಡಿಗಳು ಆಕ್ಟಿವ್ ಆಗಿದ್ದಾರೆ. ಈ ರಿವೆಂಜ್ ಮರ್ಡರ್ ಸಾಲು ಮತ್ತೆ ಮೇಲೆ ಏಳ್ತಾ ಇದೆ ಅನ್ನುವಂಥ ಒಂದು ಆತಂಕವನ್ನ ಉಂಟು ಮಾಡಿತ್ತು. ಆ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಯನ್ನ ನಡೆಸಿದಂತ ಪೊಲೀಸರು ಪ್ರಮುಖ ಆರೋಪಿಯ ಕಾಲಿಗೆ ಗುಂಡು ಹಾರಿಸಿ ಆತನನ್ನು ಬಂಧಿಸಿದ್ದಾರೆ. ಏಕಾಏಕಿ ಪೊಲೀಸರು ಹೋದ ತಕ್ಷಣ ಏನು ಗುಂಡು ಹಾರಿಸಿರೋದಿಲ್ಲ, ಆತನನ್ನು ಹಿಡಿಯೋದಕ್ಕೆ ಹೋಗ್ತಾರೆ. ಖಚಿತವಾದಂಥ ಮಾಹಿತಿಯನ್ನ ಪೊಲೀಸರು ಪಡ್ಕೊಂಡಿರ್ತಾರೆ. ಅವನು ಎಲ್ಲಿದ್ದಾನೆ, ಯಾರು ಅವನಿಗೆ ಆಶ್ರಯ ಕೊಡ್ತಿದ್ದಾರೆ, ಅವನ ಚಲನವಲನ ಏನು ಎಲ್ಲ ಟ್ರ್ಯಾಕ್ ಮಾಡ್ತಿರ್ತಾರೆ. ಆ್ಯಂಡ್ ಆತನನ್ನು ತಮ್ಮ ವಶಕ್ಕೆ ಪಡಿಬೇಕು, ತಮ್ಮ ಬಂಧನಕ್ಕೆ ಒಳಪಡಿಸಬೇಕು ಅಂತ ಹೋದಂಥ ಸಂದರ್ಭ ಈ ಕಿಲಾಡಿಗಳೇನು ಸುಮ್ಮನೆ ಇರೋದಿಲ್ಲ. ಇವರು ಪ್ರತಿರೋಧವನ್ನು ತೋರ್ತಾರೆ, ಪೊಲೀಸರ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾರೆ, ತಪ್ಪಿಸ್ಕೊಂಡು ಓಡೋಗ್ತಾರೆ. ಇಂಥ ಎಲ್ಲ ಚಾಲೆಂಜಸ್ಗಳನ್ನು ಪೊಲೀಸರು ಫೇಸ್ ಮಾಡಿ ಈ ಆರೋಪಿಗಳನ್ನು ತಮ್ಮ ವಶಕ್ಕೆ ಪಡ್ಕೊಳ್ಳೋದಿರುತ್ತೆ. ಪೊಲೀಸರ ಮೇಲೇ ಹಲ್ಲೆ ಮಾಡೋದಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಪೊಲೀಸರು ಆತ್ಮರಕ್ಷಣೆಗೋಸ್ಕರ ಈ ರೀತಿಯಾಗಿ ಗುಂಡು ಹಾರಿಸೋದಾಗಿರ್ಬೋದು ಅಥವಾ ಹಲ್ಲೆ ಮಾಡೋದಾಗಿರ್ಬೋದು, ಹೊಡೆಯೋದಾಗಿರ್ಬೋದು, ಅವ್ರದ್ದೇ ಆದಂಥ ಟ್ರೀಟ್ಮೆಂಟ್ಗಳನ್ನು ಮಾಡಿ ಒಟ್ಟು ಆರೋಪಿಯನ್ನು ತಮ್ಮ ವಶಕ್ಕೆ ಪಡ್ಕೊಳ್ತಾರೆ. ಅದರಂತೆಯೇ ಇದೀಗ ದಾಳಿ ಮಾಡೋದಕ್ಕೆ ಮುಂದಾಗಿದ್ದಂತಹ ರೌಡಿ ಶೀಟರ್ಗೆ ಗುಂಡು ಹಾರಿಸಿ ಇನ್ಸ್ಪೆಕ್ಟರ್ ವೆಂಕಟೇಶ್ ಬಂಧಿಸಿದ್ದಾರೆ ಅಂತ ಗೊತ್ತಾಗಿದೆ. ಒಂದು ಸುತ್ತು ಗುಂಡು ಹಾರಿಸಿದ್ದಾರೆ ಪೊಲೀಸರು. ಸದ್ಯ ಆತ ಆಸ್ಪತ್ರೆಯಲ್ಲಿರುವಂತಹದ್ದನ್ನು ಕೂಡ ಗಮನಿಸ್ತಾ ಇದ್ದೀವಿ. ರೈಟ್, ಘಟನಾ ಸ್ಥಳದಿಂದ ನಮಗೆ ಲಭ್ಯ ಆಗ್ತಿರುವಂತಹ ಫೋಟೋವನ್ನ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರೋದು. ಇನ್ಸ್ಪೆಕ್ಟರ್ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ಮಾಡುವಾಗ ಆ ರೌಡಿ ಶೀಟರ್ ಹೆಂಗೆ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾನೆ ನೋಡಿ, ಅವ್ರ ಕೈಗೆ ಕೂಡ ಬ್ಯಾಂಡೇಜ್ ಹಾಕಲಾಗಿದೆ. ಆ ಬ್ಯಾಂಡೇಜ್ ಮೇಲೂ ರಕ್ತದ ಕಲೆಗಳು ಕಾಣಿಸ್ತಾ ಇದೆ. ಇಷ್ಟರ ಮಟ್ಟಿಗೆ ಇವರು ವೈಲ್ಡ್ ಆಗ್ತಿರ್ಬೇಕಾದ್ರೆ ಪೊಲೀಸರು ಏನು ಮಾಡ್ತಾರೆ, ಅವರ ಆತ್ಮರಕ್ಷಣೆಗೋಸ್ಕರ ಗುಂಡು ಹಾರಿಸ್ತಾರೆ. ರೈಟ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಚಿತ್ರ. ಘಟನಾ ಸ್ಥಳದಿಂದ ನಮ್ಮೊಂದಿಗೆ ಲೈವ್ನಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ಸುಚಿತ್ರ, ಎಷ್ಟು ಹೊತ್ತಿಗೆ ಈ ಕಾರ್ಯಾಚರಣೆಯನ್ನು ಪೊಲೀಸರು ಆರಂಭ ಮಾಡಿದ್ರು ಆ್ಯಂಡ್ ಆತ ರೌಡಿ ಶೀಟರ್ ತೋರಿದಂತಹ ಪ್ರತಿರೋಧ, ಪೊಲೀಸರು ಆತ್ಮರಕ್ಷಣೆಗೆ ಗುಂಡು ಹಾರಿಸಿದ್ದು, ಈ ಎಲ್ಲ ಚಿತ್ರಣವನ್ನ ಎಕ್ಸ್ಪ್ಲೇನ್ ಮಾಡೋದಾದ್ರೆ? ಪ್ರಜ್ವಲ, ಏನು ರೌಡಿ ಶೀಟರ್ ಪವನ್ ಕೊಲೆ ಪ್ರಕರಣ ಸಂಬಂಧ ಆರೋಪಿ ರಂಜನ್ ಕಾಲಿಗೆ ಇವತ್ತು ಗುಂಡನ್ನ ಆರಿಸಿ ಆತನನ್ನ ವಶಕ್ಕೆ ಪಡೆದಿರುವಂತದ್ದು. ಏನು ಬಾಗ್ಲೂರಿನ ಈ ಒಂದು ನಿರ್ಜನ ಪ್ರದೇಶದಲ್ಲಿ ಆತ ರಂಜನ್ ಅಡಗಿ ಕೂರ್ತಿರ್ತಾನೆ. ಪೊಲೀಸರು ಪಕ್ಕಾ ಮಾಹಿತಿ ಮೇರೆಗೆ ಬಾಗ್ಲೂರಿನ ಒಂದು ನಿರ್ಜನ ಪ್ರದೇಶಕ್ಕೆ ಭೇಟಿಯನ್ನ ಕೊಡ್ತಾರೆ. ಆ ಒಂದು ಸಮಯದಲ್ಲಿ ರಂಜನ್ ಅಲ್ಲೇ ಇರ್ತಾನೆ. ಜೊತೆಗೆ ಪೊಲೀಸರ ಮೇಲೂ ಕೂಡ ಹಲ್ಲೆಯನ್ನ ಮಾಡೋದಕ್ಕೆ ಮುಂದಾಗ್ತಾನೆ. ಪೊಲೀಸರು ಕೂಡ ಆತ್ಮ ರಕ್ಷಣೆಗಾಗಿ ಆತನ ಕಾಲಿಗೆ ಒಂದು ಸುತ್ತಿನ ಗುಂಡೇಟನ್ನ ಹೊಡೆದು ಆತನನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಆತನನ್ನ ವಶಕ್ಕೆ ಪಡ್ಕೊಂಡಿರುವಂತದ್ದು. ಈ ಒಂದು ದಾಳಿ ಏನು ಇನ್ಸ್ಪೆಕ್ಟರ್ ವೆಂಕಟೇಶ್ ಟೀಮ್ನಿಂದ ನಡೆದಿರುವಂತದ್ದು. ಸದ್ಯ ಏನು 2023ರಲ್ಲಿ ರೌಡಿ ಶೀಟರ್ ಕಪಿಲ್ ಅನ್ನೋ ಆತನ ಒಂದು ಮರ್ಡರ್ ಆಗಿತ್ತೆ. ಈ ಒಂದು ಸಮಯದಲ್ಲಿ ಎಫ್ಐ ಆರೋಪಿಯಾಗಿ ಪವನ್ ಇರ್ತಾನೆ. ಜೊತೆಗೆ ಏನು ಕಪಿಲ್ನ ತಮ್ಮ ಪ್ರೇಮ್ ಹಾಗೆ ಹೊರಮಾವು ರಂಜಿತ್ ಬಟ್ ಈ ಹಂತದಲ್ಲಿ ಈಗ ಇನ್ಸ್ಪೆಕ್ಟರ್ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಏನು ಕಾರ್ಯಾಚರಣೆ ಆಯ್ತು, ಅವರ ಕೈಗೆ, ಸಿಬ್ಬಂದಿ ಕೈಗೆ ಕೂಡ ಗಾಯ ಆಗಿರೋದನ್ನು ಗಮನಿಸಿದ್ವಿ ಫೋಟೋದಲ್ಲಿ. ಅವರ ಸ್ಥಿತಿ ಹೇಗಿದೆ? ಅಂಡ್ ಈತ, ಈ ಪ್ರಮುಖ ಆರೋಪಿ ರಂಜನ್, ಈತನ ಹಿನ್ನೆಲೆ ಏನು? ಆತ ಕೂಡ ರೌಡಿ ಶೀಟ್ರಾ ಹೇಗೆ?
ಸ್ಟಾರ್ಟ್ ಮಾಡ್ತಾನೆ. ಈ ಒಂದು ಸಮಯದಲ್ಲಿ ಆತನನ್ನ ಇವರು ಕೊಲೆಯನ್ನ ಮಾಡಿರ್ತಾರೆ. ಈ ಒಂದು ಪ್ರಕರಣ ಸಂಬಂಧ ಬಾಗ್ಲೂರು ಪೊಲೀಸರು ಕೂಡ ಒಂದು ಪ್ರಕರಣವನ್ನ ದಾಖಲು ಮಾಡಿಕೊಂಡು ಇವತ್ತಿಗೂ ಕೂಡ ಒಟ್ಟು 7 ಜನ ಆರೋಪಿಗಳನ್ನ ಇದೀಗ ಬಂಧನ ಮಾಡಿ ತನಿಖೆಯನ್ನ ಮುಂದುವರಿಸಿರುವಂತದ್ದು. ಪ್ರಜ್ವಲ. ಫೈನ್ ಸುಚಿತ್ರಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.